ಮಾಡಬೇಕು ಅನ್ನುವಂಥದ್ದು ಅಥವಾ ಅವ್ರಿಗೆ ಒಳ್ಳೆ ಶಿಕ್ಷಣ ಕೊಡಬೇಕು ಅನ್ನೋದು ಭಾಳ ಕಡಿಮೆ. ಅಂದಾಗ ಅಂದರೆ ಜವಾಬ್ದಾರಿ ಯಾರ್ದು? ಇವತ್ತು ನಿಮ್ಮನ್ನು ಯಾಕೆ ಕೇಳ್ತಾ ಇದ್ದೀವಪ್ಪ ಅಂತಂದ್ರೆ ನೀವು ಜವಾಬ್ದಾರಿ ಸ್ಥಾನದಲ್ಲಿದ್ದೀರಿ. ಇವತ್ತು ಅದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಕ್ಷೇತ್ರದಲ್ಲಿದ್ದೀರಿ. ನಿಜವಾಗಿ ನಾವು ಅಷ್ಟು ಮಾಡ್ತಾ ಇದ್ದೀವ ಅಂತೇಳಿ ನೀವು ಕೊಡುತ್ತಿರುವಂಥ ಬಿಸಿ ಊಟ ಆಗಿರ್ಬೋದು, ಮತ್ತೇನೋ ಆಗಿರ್ಬೋದು, ಅಡ್ಡಿಲ್ಲ, ಮಕ್ಕಳು ಬರೋದಕ್ಕೆ ಒಂದು ಹಾದಿ ಆಗಿರ್ಬೋದು. ಬಟ್ ಅದೇ ಪ್ರಮಾಣದಲ್ಲೇ ಇವತ್ತು ಪ್ರೈವೇಟ್ ಸ್ಕೂಲ್ಗಳಲ್ಲಿ ಸಿಗುತ್ತಿರುವಂಥ ಗುಣಮಟ್ಟ ಶಿಕ್ಷಣ ಸಿಗ್ತಾ ಇದೆಯಾ? ಅಲ್ಲಿ ಸರ್ಕಾರ ಶಾಲೆಯ ಮಾಸ್ತರ್ಗಳು ಸರಿಯಾಗಿ ಅಥವಾ ಗುರುಮಾಜರು ಸರಿಯಾಗಿ ಹೋಗ್ತಾ ಇದ್ದಾರಾ, ಕಲಿಸ್ತಾ ಇದ್ದಾರಾ? ಯಾಕೆ ಈ ಮತ್ತೊಂದು ಮಾತಾಡ್ತಿದ್ವಿ ಅಂದ್ರೆ ನಮ್ಮ ಮಕ್ಕಳು ಇವತ್ತು ಕನ್ನಡ ಮಾಧ್ಯಮದಲ್ಲಿ ಕಲಿತು ಮತ್ತೇನು ಕಲಿತು ಎಲ್ಲ ಕಡೆ ಒದ್ದಾಡ್ತಾ ಇದ್ದಾರೆ. ಉದ್ಯೋಗಗಳ ಅವಕಾಶನೂ ನಿರ್ಮಾಣ ಮಾಡ್ತಾ ಇಲ್ಲ. ಕರ್ನಾಟಕ ಇರ್ಬೋದು, ಕೇಂದ್ರ ಸರ್ಕಾರ ಆಗಿರ್ಬೋದು, ಎಷ್ಟು ಉದ್ಯೋಗ ಸೃಷ್ಟಿ ಮಾಡಿದಿರಿ? ಎಷ್ಟು ಈಗ ನೀವು ಬಂದಾಗಿಂದ ಎಷ್ಟು ಸರ್ಕಾರಿ ಶಾಲೆಗಳನ್ನ ಹುಟ್ಟಾಕಿದಿರಿ? ಎಲ್ಲೋ ಒಂದು ಕಟ್ಟಡ ಹಾಕ್ತೀರಿ, ಉದ್ಘಾಟನೆ ಮಾಡ್ತೀರಿ, ಹೋಗ್ತೀರಿ, ಮಾಡ್ತೀರಿ ಅಂತ ಪಾಪ ನಿಮಗೂ ಶಕ್ತಿ ಇಲ್ಲ, ಗೊತ್ತದ ನನಗೆ. ಆದರೂ ಇವತ್ತು ನಾವು ಪ್ರಶ್ನೆ ಮಾಡ್ಬೇಕಾಗಿ ಸರ್ಕಾರಗಳನ್ನು, ನಾವು ಕೊಡುವಂಥ ಟ್ಯಾಕ್ಸ್ಗಳನ್ನು ನೀವು ಯಾಕೆ ಸರಿಯಾಗಿ ಸದುಪಯೋಗ ಮಾಡ್ಕೊಳ್ತಾ ಇಲ್ಲ? ಶಿಕ್ಷಣ ಕ್ಷೇತ್ರಕ್ಕೆ ಸರಿಯಾಗಿ ಖರ್ಚು ಮಾಡ್ತಾ ಇಲ್ಲ. 30 ವಿದ್ಯಾರ್ಥಿಗಳಿಗೆ ಒಬ್ಬ ಶಿಕ್ಷಕ ಅಥವಾ ಶಿಕ್ಷಕಿ ಯಾಕಿಲ್ಲ? ಅದಿಲ್ಲದ್ರೆ ಮಕ್ಕಳು ಡೆವಲಪ್ ಇಲ್ಲ. ಮತ್ತು ಅದರಲ್ಲಿ ಶಿಕ್ಷಕರನ್ನ ಬೇರೆ ಬೇರೆ ಕಾರ್ಯಕ್ಕೆ ಜನಗಳಿತ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ಮುಗಿದೊಂದಾಗಿರ್ಬೋದು, ಎಲ್ಲದೂ ಉಪಯೋಗ ಮಾಡ್ಕೊಳ್ತಾ ಇರ್ತಾರೆ. ಅದರಲ್ಲಿ ಬಿಸಿ ಊಟಕ್ಕೆ ಸಹಿತ ಉಸ್ತುವಾರಿ ಅವ್ರಿಗೆ ಇರ್ತಾರೆ, ಹೆಡ್ ಮಾಸ್ಟರ್ ಅಥವಾ ಗುರುಮಾತೆ ಇರ್ತಾರೆ. ಇವೆಲ್ಲನೂ ಮುಗಿಸ್ಕೊಂಡು ಅವ್ರ ಮಕ್ಕಳನ್ನು ಎಷ್ಟು ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯದ? ಇವತ್ತು ನೀವು UPSC ಎಕ್ಸಾಮ್ಗಳು ನೋಡಿ ರಿಸಲ್ಟ್ ಇವತ್ತು ನೀವು ಹೇಳ್ಬೋದು, ಇವತ್ತು ಇಲ್ಲ ನಮ್ಮ ಹುಡುಗರು ಸರ್ಕಾರ ಪಾಸ್ ಆಗ್ತಾ ಇದ್ದಾರೆ, ಇಲ್ಲಂತೂ ನಾನು ಅನ್ನೋದಿಲ್ಲ. ಆದರೆ ಮ್ಯಾಕ್ಸಿಮಮ್ ಇವತ್ತು ಕೋಚಿಂಗ್ ಕ್ಲಾಸಸ್ ಯಾವ ರೀತಿ ಅದಾವ?